ಎಕೆ ಸುಬ್ಬಯ್ಯ ಅವರಿಂದ ಹಿಡಿದು ಯತ್ನಾಳ್ವರೆಗಿನ ಎಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಬೆಳೆಸಿದ್ದಾರೆ. ಇವರೆಲ್ಲರೂ ಶೂದ್ರರು. ಇವರನ್ನ ಮುಂದಿಟ್ಟು ಅಸ್ತ್ರದಂತೆ ಬಳಸಿ ಬಿಸಾಡಿದವರು ಸಂಘ ಪರಿವಾರದ ನಾಯಕರು. ಆಗ್ಲೂ ಮುನ್ನೆಲೆಗೆ ಬರಲಿಲ್ಲ, ಈಗಲೂ ಕೂಡ ಇಲ್ಲ. ನಮಸ್ಕಾರ. ಪಕ್ಷದೊಳಗಿನ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ ಕಾರಣಕ್ಕೆ ಸಿಕ್ಕ ಪ್ರತಿಫಲ ಇದು. ಎದ್ದದ್ದನ್ನ ಎದ್ದ ಹಾಗೆ ಹೇಳಿದ್ದಕ್ಕಾಗಿ ನನಗೆ ಉಚ್ಚಾಟನೆಯ ಬಹುಮಾನವನ್ನ ನೀಡಿದ್ದಾರೆ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸತ್ಯವಂತರಿಗಿದು ಕಾಲ ಅಲ್ಲ, ದುಷ್ಟ ಜನರಿಗೆ ಸುಭೀಕ್ಷ ಕಾಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರ ಕ್ಷೇತ್ರದ ಶಾಸಕರಾಗಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಲ್ಲಿ ಬಂದ ಬಹುಮಾನ ಮತ್ತು ಬೇಸರ ಅಧ್ಯಯನ ಯೋಗ್ಯವಾದದ್ದು. ವಸಿಷ್ಠ ವಾಲ್ಮೀಕಿ ಪರಂಪರೆಯನ್ನ ನೆನಪು ಮಾಡುವಂಥದ್ದು. ಯತ್ನಾಳ್ ಮೂಲತಃ ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಬೆನ್ನಿಗಿರೋ ಬಹುಸಂಖ್ಯಾತ ಸಮುದಾಯ ಜಮೀನ್ದಾರಿಕೆಯ ಗೌಡಿಕೆಯ ಗತ್ತು ಮತ್ತು ಅಧಿಕಾರ ಮತ್ತು ಹಣದ ಮದದಿಂದ ಓಡಾಫೆ ವ್ಯಕ್ತಿತ್ವ ರೂಢಿಸಿಕೊಂಡವರು. ಮಾತಿಗೂ ಮೆದುಳಿಗೂ ಹೊಂದಾಣಿಕೆನೇ ಇಲ್ಲದಂತೆ ಮಾತನಾಡೋದನ್ನ ರಾಜಕಾರಣದ ಭಾಷೆ ಅಂತ ತಿಳಿಸ್ತವ್ರು. ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದನ್ನ ರಾಜಕಾರಣ ಅಂತ ಅರ್ಥೈಸ್ಕೊಂಡವರು. ಅದಕ್ಕೆ ತಕ್ಕಂತೆ ಅವರ ರಾಜಕಾರಣದ ಹಾದಿ ಅವರಿಗೆ ಪುಷ್ಟಿಯನ್ನ ನೀಡಿತು. ಅದೇ ಸರಿ ಅಂತ ಅನಿಸ್ತು. ಯತ್ನಾಳರ ಈ ಧಾಡಸಿ ವ್ಯಕ್ತಿತ್ವವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿರೋ ಸಂಘ ಪರಿವಾರ ಅವರನ್ನ ಮುಸ್ಲಿಮರ ವಿರುದ್ಧ ಮತ್ತು ಬಿಜೆಪಿಗೆ ಬೇಡ ಆಗಿರೋ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ ಅಸ್ತ್ರದಂತೆ ಬಳಸ್ಕೊಳ್ತು. ತಾನೊಂದು ಅಸ್ತ್ರ ಶತ್ರು ಸಂಹಾರ ಆದ ನಂತರ ಅದರ ಅಸ್ತಿತ್ವವು ಕೂಡ ಅಳಿದಂತೆ ಅನ್ನೋ ಸಣ್ಣ ಸತ್ಯವನ್ನು ಕೂಡ ಅರಿದೇ ಇರೋರಾದ್ರು. ಯತ್ನಾಳರು ಮೂಲತಃ ಮುಸ್ಲಿಮರ ವಿರೋಧಿ ಅಲ್ಲ. ಅವರೊಂದಿಗೆ ಕೂಡಿ ಆಡಿ ಬೆಳೆದವರು, ಅವರೊಂದಿಗೆ ಹಂಚಿ ಉಂಡವರು, ವ್ಯವಹಾರದಲ್ಲಿ ಕೂಡ ಭಾಗಿಯಾದವರು, ಅವರ ಬೆಂಬಲದಿಂದ ಗೆದ್ದು ಶಾಸಕರಾದವರು. ಆದರೆ ಸಂಘ ಪರಿವಾರದ ವಿಘ್ನ ಸಂತೋಷಿಗಳ ಸಂಚಿಗೆ ಬಲಿಯಾಗಿ ಮುಸ್ಲಿಮರ ವಿರುದ್ಧ ವಿನಾಕಾರಣ ಬೆಂಕಿಯನ್ನ ಕಾರಿದ್ರು. ವಕ್ಫ್ ಭೂಮಿ ಒತ್ತುವರಿ ಎಳೆದು ತಂದು ಶಾಂತಿ ಸಹಬಾಳ್ವೆಯ ಬದುಕಿಗೆ ಬೆಂಕಿಯನ್ನ ಇಟ್ರು. ಶರೀಫರ ನಾಡಿಗೆ ಕಳಂಕವನ್ನ ತಂದ್ರು. ಹಾಗೇನೆ ತಮ್ಮದೇ ಪಕ್ಷ ಆಗಿರೋ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪ ಅವರ ವಿರುದ್ಧ ಕಾದಾಟಕ್ಕೆ ಇಳಿದ್ರು. ಅವರ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ನಿರಂತರ ಟೀಕಾ ಪ್ರಹಾರವನ್ನ ನಡೆಸಿದ್ರು. ಅವರ ಪುತ್ರ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗ ಉಗ್ರವಾಗಿ ವಿರೋಧ ಮಾಡಿದ್ರು. ಅವರು RTS ಪ್ರವೀಣ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಪಕ್ಷಕ್ಕೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಅಂತ ದೆಹಲಿಗೆ ಹೋಗಿ ವರಿಷ್ಠರಿಗೆ ದೂರನ್ನ ನೀಡಿದ್ರು. ಬಿಜೆಪಿ ಎಂಬ ಪಕ್ಷದಲ್ಲಿ ಕೋಟಿಗಟ್ಟಲೆ ಹಣ ನೀಡಿದ್ರೆ ಯಾವ ಕುರ್ಚಿಯನ್ನ ಬೇಕಾದ್ರೂ ಖರೀದಿ ಮಾಡಬಹುದು ಅನ್ನೋ ಸತ್ಯವನ್ನ ಬಿಚ್ಚಿಟ್ಟು ಬಿಜೆಪಿಯ ನೀತಿಗೆಟ್ಟ ರಾಜಕಾರಣವನ್ನ ಬಯಲುಗೊಳಿಸಿದ್ರು. ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ಲಿ, ಅದು ತಪ್ಪಲ್ಲ. ಆದ್ರೆ ಅದು ಸಂಯಮದ ಎಲ್ಲೆ ಮೀರಬಾರ್ದು. ಹಾಗೇನೆ ವಕ್ಫ್ ಭೂಮಿ ಒತ್ತುವರಿ ಮಾಡ್ಕೊಂಡವರನ್ನ ಹೊರಗೆಳಿಲಿ, ತೊಂದರೆ ಇಲ್ಲ. ಆದರೆ ಅದು ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನ ಎತ್ತಿಕಟ್ಟಿ ನೆಮ್ಮದಿಯ ಬದುಕಿಗೆ ಭಂಗವನ್ನ ತರಬಾರದು. ಇವೆರಡನ್ನು ಯತ್ನಾಳರು ಸಂಘ ಪರಿವಾರದ ಸಂತೋಷಕ್ಕಾಗಿನೇ ಮಾಡಿದ್ರು. ಅವರ ಕಿತಾಪತಿಗೆ ಕಿಡಿಗೇಡಿ ಕೃತ್ಯಕ್ಕೆ ಸಂಘಿಗಳು ಸಂತೋಷದಿಂದಾನೇ ಬೆಂಬಲವನ್ನ ನೀಡಿ ಬಲವನ್ನ ತುಂಬಿದ್ರು. ಯಡಿಯೂರಪ್ಪನವರ ಚಾರಿತ್ರ್ಯ ವಧೆ ಮಾಡಿದ್ರು. ಹಿಂದೂ ಮುಸ್ಲಿಮರ ನಡುವೆ ದ್ವೇಷಾಸೂಯೆಯನ್ನ ಬಿತ್ತಿದ್ರು. ಇದ್ರ ಪರಿಣಾಮ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೆ ಈಡಾದ್ರು. ಯತ್ನಾಳರಿಗೆ ಉಚ್ಚಾಟನೆ ಏನು ಹೊಸದೇನಲ್ಲ. ಈಗಾಗಲೇ 2009 ಮತ್ತು 2018ರಲ್ಲಿಯೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಯತ್ನಾಳರಿಗೆ ಮೆದುಳು ಇದ್ದಿದ್ರೆ ಆಗ್ಲೇ ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಸಂಘಿಗಳ ಕುಮ್ಮಕ್ಕು ಕಣ್ಮುಚ್ಚಿಸ್ತು, ದಾರಿಯನ್ನ ತಪ್ಪಿಸ್ತು. ಅಸ್ಲಿಗೆ ಸಂಘ ಪರಿವಾರದ ಕುಮ್ಮಕ್ಕಿಗೆ ಕೀಲು ಗೊಂಬೆಯಂತೆ ಕುಣಿದು ಕಂಗೆಟ್ಟು ಕೂತಿರೋದು ಯತ್ನಾಳರಷ್ಟೇ ಅಲ್ಲ. ಯತ್ನಾಳರ ಮುಂದಾಳತ್ವದಲ್ಲಿ ಗುಂಪುಗೂಡಿದ್ದ ಯಡಿಯೂರಪ್ಪ ವಿಜೇಂದ್ರರನ್ನ ವಿರೋಧ ಮಾಡ್ತಾ ಇದ್ದ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಹರೀಶ್ ಮತ್ತೆ ಪ್ರತಾಪ್ ಸಿಂಹಗಳ ರಾಜಕೀಯ ಭವಿಷ್ಯವೂ ಕೂಡ ಬರಿದಾಗಿದೆ. ಹಾಗೇನೆ ಇವರೊಂದಿಗೆ ಸೇರದೆ ತಮ್ಮದೇ ರೀತಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕತ್ತಿ ಮಸಿತಾ ಇದ್ದ CT ರವಿ, ಅಶ್ವಥ್ ನಾರಾಯಣ್ ಮತ್ತು ಅಶೋಕ್ ಬಸವರಾಜ ಬೊಮ್ಮಾಯಿಗಳ ಮುಂದಿನ ಹಾದಿಗೂ ಕೂಡ ಕಲ್ಬಿದಿದೆ. ಹಾಗಾದ್ರೆ ಸಂಘ ಪರಿವಾರಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಬೇಕಾಗಿರೋದೇನು? ಬಿಜೆಪಿ ಅನ್ನೋದು ಈ ಮಟ್ಟಿಗಿನ ಅರಾಜಕ ಪಕ್ಷನ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿದ್ರೆ ಅಚ್ಚರಿಯೇನಿಲ್ಲ.
ಕರ್ನಾಟಕದಲ್ಲಿ ಬಿಜೆಪಿಗೆ ಭದ್ರ ನೆಲೆಯೊದಗಿಸಿದವರು BS ಯಡಿಯೂರಪ್ಪ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವರು ಕೂಡ AK ಸುಬ್ಬಯ್ಯ, BB ಶಿವಪ್ಪರಂತಹ ಸಜ್ಜನರನ್ನ ಪಕ್ಷದಿಂದ ಹೊರಗುಳಿಯುವಂತೆ ನೋಡಿಕೊಂಡ್ರು. ಸಂಘ ಪರಿವಾರದ ಪಿತೂರಿಗೆ ತಲೆ ಕೊಟ್ಟು ಈಶ್ವರಪ್ಪ ಕೂಡ ಯಡಿಯೂರಪ್ಪನವರ ವಿರುದ್ಧ ಕಾದಾಟಕ್ಕಿಳಿದು ನಾಶ ಆದ್ರು. ಯಡಿಯೂರಪ್ಪನವರನ್ನ CM ಕುರ್ಚಿಯಿಂದ ಕೆಳಗಿಳಿಸಿ ಜೈಲಿಗೆ ಕಳಿಸಿದ್ರು. ಅಂದ್ರೆ AK ಸುಬ್ಬಯ್ಯ ಅವರಿಂದ ಹಿಡಿದು ಯತ್ನಾಳ್ವರೆಗಿನ ಎಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಬೆಳೆಸಿದ್ದಾರೆ. ಇವರೆಲ್ಲರೂ ಶೂದ್ರರು. ಇವರನ್ನ ಮುಂದಿಟ್ಟು ಅಸ್ತ್ರದಂತೆ ಬಳಸಿ ಬಿಸಾಡಿದವರು ಈ ಸಂಘ ಪರಿವಾರದ ನಾಯಕರು. ಆಗ್ಲೂ ಕೂಡ ಮುನ್ನೆಲೆಗೆ ಬರಲಿಲ್ಲ, ಈಗಲೂ ಇಲ್ಲ. ಒಟ್ನಲ್ಲಿ ಪಕ್ಷ ಕಟ್ಟುವಲ್ಲಿ, ಮುನ್ನಡೆಸುವಲ್ಲಿ ಬೇಕಾಗಿದ್ದ ಮಾನದಂಡಗಳಾದ ಹಿರಿತನ, ಅನುಭವ, ಯೋಗ್ಯತೆ, ಅರ್ಹತೆ ಮತ್ತು ನಾಯಕತ್ವ ಹಾಗೇನೆ ವಾಕ್ಚಾತುರ್ಯಗಳೆಂಬ ಗುಣಗಳು ಗೌಣ ಆಗಿದ್ದಾವೆ. ಆ ಜಾಗವನ್ನ ವಿವಾದ, ತಂತ್ರಗಾರಿಕೆ, ನಿರ್ವಹಣೆ, ನಿಭಾವಣೆ, ಭಂಡತನ, ಕಿಲಾಡಿತನಗಳು ಆಕ್ರಮಿಸಿಕೊಂಡಿದ್ದಾವೆ. ಇದಕ್ಕೆ ಶೂದ್ರ ವರ್ಗ ಬಲಿಯಾಗ್ತಾನೆ ಬಂದಿದೆ. ಅದಕ್ಕೆ ವಸಿಷ್ಠ ಮತ್ತು ವಾಲ್ಮೀಕಿಯರ ಪರಂಪರೆ ಇದೆ. ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋ ಜಾಣ್ಮೆ ಬೇಕಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.